ಇನ್ನು ಸಿಎಂ ಸಿದ್ದು ಹಾಗೆ ಪರಂ ಡಿಕೆಶಿಗೆ ಕುರ್ಚಿಯ ತಲೆನೋವು ಒಂದ್ ಕಡೆ ಆಗ್ಬಿಟ್ಟಿದೆ. ಯಾಕಂದ್ರೆ ಒಂದ್ ಕಡೆ ಇವರು ಕಿತ್ತಾಟವನ್ನ ಆಡ್ತಾ ಇದ್ರೆ, ಮತ್ತೊಂದ್ ಕಡೆ ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಕಿತ್ತಾಟ ಇದು. ನೆಕ್ಸ್ಟ್ ಮಂಡ್ಯದ ಕೆರಗೋಡು ಮತ್ತೆ ಶಿವಮೊಗ್ಗ ಏನಿದೆ ಆ ರಾಗಿಗುಡ್ಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ. ನೋಡಿ, ಬಳ್ಳಾರಿಯಲ್ಲಿ ಇನ್ನೂ ಕೂಡ ಮಾಸೆ ಇಲ್ಲ. ಈ ಕಲ್ಲು ತೂರಾಟದಿಂದ ಒಬ್ಬ ಕಾರ್ಯಕರ್ತ ಪ್ರಾಣ ಪಕ್ಷಿ ಹಾರಿ ಹೋಗಿರೋದು ಇನ್ನೂ ಮಾಸೆ ಇಲ್ಲ, ಕೇವಲ ಒಂದು 3 ದಿನಗಳಾಗಿದೆ ಅಷ್ಟೇ. ಇದ್ರ ಬೆನ್ನಲ್ಲೇ ಇದೀಗ ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವಾಗಿದೆ. ಮದ್ದೂರು ಗಣೇಶ ವಿಸರ್ಜನೆ ವೇಳೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಕೆಲ ಕಿಡಿಗೇಡಿಗಳು. ಈಗ ಬಳ್ಳಾರಿ ಗುಂಪು ಸಂಘರ್ಷದಲ್ಲಿ ತೀವ್ರ ಅಸಮಾಧಾನ ಹೊರ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸೂಕ್ತ ಕ್ರಮಕ್ಕೆ ಕೈಗೊಳ್ಳುವಂತೆ ಜಮೀರ್ಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದನ್ನ ಬಿಸಿ ಬಿಸಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತಾನೆ ಹೇಳಬಹುದು. ಇನ್ನು ಪರಿಸ್ಥಿತಿ ಹತೋಟಿಗೆ ತರಲು ಸ್ಥಳಕ್ಕೆ ಉಸ್ತುವಾರಿ ನಿಯೋಗಗಳು ಕೂಡ ಆಯೋಜಿಸಲಾಗಿದೆ. ಯಾಕಂದ್ರೆ ಮಂಡ್ಯದ ಕರಗೋಡು ಶಿವಮೊಗ್ಗ ರಾಗಿಗುಡ್ಡ ಪ್ರಕರಣ ಇದು. ನಾಗಮಂಗಲ ಗಣೇಶ ವಿಸರ್ಜನೆ ಮಾಡ್ತಾ ಇದ್ರು, ಈ ವೇಳೆ ಅಲ್ಲೂ ಕೂಡ ಕಲ್ಲು ತೂರಾಟವಾಗಿದೆ. ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಅದು ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಘಟನೆ ಇನ್ನು ಮಾಸುವ ಮುನ್ನವೇ ಮದ್ದೂರು ಗಣೇಶ ವಿಸರ್ಜನೆ ನಡೀತಾ ಇತ್ತು. ಈ ವೇಳೆಯಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಮದ್ದೂರು ಗಣೇಶ ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈಗ ಬಳ್ಳಾರಿ ಗುಂಪು ಸಂಘರ್ಷದಲ್ಲಿ ತೀವ್ರ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸೂಕ್ತ ಕ್ರಮಕ್ಕೆ ಕೈಗೊಳ್ಳುವಂತೆ ಜಮೀರ್ಗೆ ಸಿಎಂ ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ಏನ್ ನಡೀತಾ ಇದೆ, ಒಂದಾದ್ಮೇಲೆ ಒಂದು ಕಲ್ಲು ತೂರಾಟ, ಭಯನೇ ಇಲ್ದಂಗ ಆಗ್ಬಿಟ್ಟಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆಯೇ ಚರ್ಚೆ ಮಾಡಿದ್ದಾರೆ ಬಿಸಿ ಬಿಸಿಯಾಗಿ, ಇದೇ ಸುದ್ದಿ ವಿಚಾರವಾಗಿ. ಈ ಪ್ರಕರಣದಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ. ನಿಜಕ್ಕೂ ಈ ಏನು ಬಳ್ಳಾರಿಯಲ್ಲಿ ನಡೀತು, ಈ ಒಂದು ಬಡಿದಾಟ ಕಾದಾಟ, ಇದರ ಮಧ್ಯೆ ಒಂದು ಪ್ರಾಣ ಪಕ್ಷಿಯೇ ಹಾರಿ ಹೋಯ್ತು, ಸುಖ ಸುಮ್ಮನೆ ಹಾರಿ ಹೋಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ತೆಗೆದಂತಹ ಜಗಳ ಒಬ್ಬನಲ್ಲಿ ಬಲಿ ಪಡೆದುಕೊಂಡು ಎಂಡಾಗಿದೆ. ಆದ್ರೆ ಈಗ ಮಂಡ್ಯದ ಕೆರಗೋಡು ಶಿವಮೊಗ್ಗ ರಾಗಿಗುಡ್ಡ ಪ್ರಕರಣ ಕೂಡ ಅದೇ ರೀತಿ ಆಗ್ತಾ ಇದೆ. ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಆಗಿದೆ. ಹಾಗಾಗಿ ಈ ಮದ್ದೂರು ಗಣೇಶ ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟ ಮಾಡಿದ ಕೆಲ ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಬಳ್ಳಾರಿ ಗುಂಪು ಕೂಡ ಸಂಘರ್ಷದಲ್ಲಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಸೂಕ್ತ ಕ್ರಮಕ್ಕೆ ಕೈಗೊಳ್ಳುವಂತೆ ಜಮೀರ್ಗೆ ಒಂದ್ ಕಡೆ ಸಿಎಂ ತರಾಟೆ ತೆಗೆದುಕೊಳ್ತಿದ್ದಾರೆ. ಯಾಕಂದ್ರೆ ಕಾನೂನಿನ ಭಯ ಇಲ್ಲ. ಭಯ ಇಲ್ದಿರೋ ಕಾರಣ ಇಷ್ಟೆಲ್ಲ ಅವಘಡಗಳು ಒಂದಾದ್ಮೇಲೆ ಒಂದು, ಅಂದ್ರೆ ಒಂದು ಸುದ್ದಿ ಮಾಸುವ ಮುನ್ನವೇ ಮತ್ತೊಂದು ಕಲ್ಲು ತೂರಾಟ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಪೊಲೀಸ್ ಅಂದ್ರೆ ಭಯ ಇದೆ ಅನ್ನೋದು ಸಮಾಜದಲ್ಲಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಜಮೀರ್ಗೆ ಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ, ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದು ಬಿಸಿ ಬಿಸಿ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜು. ಬಸವರಾಜು, ಇದೀಗ ಒಂದ್ ಕಡೆ ಏನು ಬಳ್ಳಾರಿಯಲ್ಲಿ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಮಾಸುವ ಮುನ್ನವೇ ಮತ್ತೊಂದು ಕಲ್ಲು ತೂರಾಟ ಆಗಿದೆ ಗಣೇಶ ವಿಸರ್ಜನೆ ವೇಳೆ. ಏನ್ ನಡೀತಾ ಇದೆ, ಹಾಗಿದ್ರೆ ಪೊಲೀಸರ ಭಯ ಭಕ್ತಿ ಇಲ್ವಾ ಅಂತ? ಇಂಚರ ಒಂದ್ ಕಡೆ ರಾಜ್ಯದಲ್ಲಿ ಸಾಕಷ್ಟು ಈ ಗಲಭೆ ಪ್ರಕರಣಗಳು ನಡೀತಾ ಇದಾವೆ, ಒಂದಿಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದು ಕೂಡ ವಿರೋಧ ಪಕ್ಷಗಳು ದೊಡ್ಡ ಮಟ್ಟಿಗೆ ಕೂಡ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಇದೀಗ ಮತ್ತೆ ಬಳ್ಳಾರಿಯಲ್ಲಿ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ದೊಡ್ಡ ಮಟ್ಟಿಗೆ 2 ಗುಂಪುಗಳ ನಡುವೆ ಕೂಡ ವಾಗ್ವಾದ ಕೂಡ ಶುರುವಾಗಿದೆ. ಹಾಗಾಗಿ ಮತ್ತೆ ಒಂದ್ ಕಡೆ ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಹೋದ್ರೆ ಗೃಹ ಇಲಾಖೆ ಎಲ್ಲೋ ಒಂದ್ ಕಡೆ ವೈಫಲ್ಯ ಕಾಣ್ತಾ ಇದೆಯಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆ ಒಂದು ದೊಡ್ಡ ಮಟ್ಟಿಗೆ ಕೂಡ ಗಲಾಟೆ ಆಯ್ತು. ಅದರಂತೆ ಮದ್ದೂರಿನಲ್ಲಿ ಕೂಡ ಗಣೇಶ ವಿಸರ್ಜನೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ದೊಡ್ಡ ಗಲಾಟೆ ಆಯ್ತು. ಮತ್ತೆ ಶಿವಮೊಗ್ಗದ ರಾಗಿಗುಡ್ಡ ಪ್ರಕರಣ ಆಗಿರ್ಬೋದು. ಹೀಗೆ ಹಲವು ರೀತಿಯಲ್ಲಿ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂತ ನಿಟ್ಟಿನಲ್ಲಿ ಆಡಳಿತದ ವೈಫಲ್ಯ ಇದು ಅನ್ನುವಂಥದ್ದು ವಿಪಕ್ಷಗಳು ಕೂಡ ದೊಡ್ಡ ಮಟ್ಟಿಗೆ ಆರೋಪವನ್ನ ಮಾಡ್ತಾ ಇದ್ದಾವೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯರಿಗೂ ಕೂಡ ಒಂದ್ ಕಡೆ ಸರ್ಕಾರ ನಡೆಸುವಂತ ಸಂದರ್ಭದಲ್ಲೂ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ನಡೆದಂತ ರೀತಿಯಲ್ಲಿ ಗೃಹ ಇಲಾಖೆ ಎಲ್ಲೋ ಒಂದ್ ಕಡೆ ವೈಫಲ್ಯ ಕಾಣ್ತದೆ ಅನ್ನುವಂಥದ್ದು ವಿಪಕ್ಷಗಳು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಈಗ
ಏನು ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇಬ್ಬರು ಸಚಿವರ ವಿರುದ್ಧವಾಗಿ ಒಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಪದೇ ಪದೇ ಆಗಿರ್ತಕ್ಕಂತಹ ಇಂತಹ ಆಡಳಿತದ ವೈಫಲ್ಯ ಕುರಿತಾಗಿರ್ತಕ್ಕಂಥ ವಿಚಾರಗಳೇನಿದಾವೆ ಇವು ದೊಡ್ಡ ಮಟ್ಟಿಗೆ ಇವು ಎಫೆಕ್ಟ್ ಆಗಬಹುದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನಿನ್ನೆಯೂ ಕೂಡ ನಡೆದಿರತಕ್ಕಂತಹ ಕ್ಯಾಬಿನೆಟ್ ನ ಸಭೆಯಲ್ಲೂ ಕೂಡ ಇವು ಕೂಡ ಪ್ರಮುಖವಾಗಿ ಚರ್ಚೆ ಆಗಿದಾವೆ. ಒಂದು ಬಳ್ಳಾರಿಯಲ್ಲಿ ಹಾಗೆ ಏನು ಒಂದು ಗಲಭೆ ಪ್ರಕರಣ ಆಗಿರ್ಬೋದು, ಮತ್ತೆ ಹಲವು ಕಡೆ ಆಗಿರ್ತಕ್ಕಂಥ ಪ್ರಕರಣಗಳು, ಮರ್ಯಾದೆ ಹತ್ಯೆ ಪ್ರಕರಣ ಆಗಿರ್ಬೋದು, ಇವೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗಿದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿ ಸಂಬಂಧಪಟ್ಟಂತ ಸಚಿವರು ಕ್ರಮ ಕೈಗೊಳ್ಳಬೇಕು, ನಿರಂತರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇರಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಸೂಚನೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ವಿಚಾರ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ರಾಜ್ ನ್ಯೂಸ್ ಕನ್ನಡ.